ಯಾರೊಂದಿಗೂ ಕೂಡ ವೈರತ್ವ ಇರಲಿಲ್ಲ, ದರೋಡೆಗೆ ಯತ್ನಿಸಿ ದಾಳಿ ಮಾಡಿದ್ದಾರೆ. ಜ್ಯುವೆಲರಿ ಮಾಲೀಕ ಅಪ್ಪುರಾವ್ ಕುಟುಂಬಸ್ಥರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರೆದಿದೆ. ಶೂಟೌಟ್ನಲ್ಲಿ ಗಾಯಗೊಂಡ ಇಬ್ಬರ ಸ್ಥಿತಿ ಚಿಂತಾಜನಕ ಅಂತಿದ್ದಾರೆ. ಇಲ್ಲಿ ಯಾರೊಂದಿಗೂ ಕೂಡ ವೈರತ್ವ ಇರಲಿಲ್ಲ, ದರೋಡೆಗೆ ಯತ್ನಿಸಿ ದಾಳಿ ಮಾಡಿದ್ದಾರೆ ಅಂತ ಅವರ ಕುಟುಂಬಸ್ಥರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರೋ ತಕ್ಷಣ ಅವ್ರಿಗೆ ಶೂಟ್ ಮಾಡಿದ್ದು ಒಬ್ಬರಿಗೆ, ಇನ್ನೊಬ್ಬರಿಗೆ ಶೂಟ್ ಮಾಡುವಾಗ ಅಷ್ಟೊಂದು ಎಮರ್ಜೆನ್ಸಿ ಬಟನ್ ಇರುತ್ತೆ ನಮ್ಮ ಅಂಗಡಿಗೆ. ಆ ಬಟನ್ ಆನ್ ಮಾಡಿದಾಗೆ ಸೈರನ್ ಬಂತು ಜೋರಾಗಿ, ಅದಕ್ಕೆ ಅವ್ರು ಹೊರಗೋಗ್ಬಿಟ್ಟವ್ರೆ. ಏನು ಮಾತಾಡಿಲ್ಲ ಅವರು. ಶಬ್ದ ಬಂದಿಲ್ಲ ಅಂದ್ರೆ ಅವ್ರು ಏನು ಬೇಕಾ ಅಲ್ಲಿ ಒಡವೆ ತಗೊಳೋದು ಏನೇನು ಮಾಡೋದು. ಆ ಎಮರ್ಜೆನ್ಸಿ ಬಟನ್ ಮಾಡಿದಕ್ಕೆ ಅವರೆಲ್ಲ ಹೊರಗೋಗ್ಬಿಟ್ಟವ್ರೆ. ದರೋಡಿ ಮಾಡಿದ್ರು, ದರೋಡಿಗೆ ಬಂದಿದ್ದು, ಇನ್ನೇನು ಬೇರೆ ಏನಿತ್ತು ಇದೆ. ದರೋಡಿ ಮಾಡಿದಾಗ ಬಂದಿದ್ದು ಅಪ್ಪುರಾಮ್ ಅವ್ರ ಅಂಗಡಿ ಓನರ್. ಆಮೇಲೆ ಇನ್ನೊಬ್ಬರು ಹುಡುಗ ಇದೆ ಅನಂತರಾಮ್, ಅವ್ರು ಇವಾಗ ಚೆನ್ನಾಗಿದ್ದಾರೆ, ಪರವಾಗಿಲ್ಲ ಸರ್. ಇಬ್ರು ಗೇಟ್ ಆಗಿದೆ. ಒಬ್ಬರಿಗೆ ಕಾಲಿಗೆ ಆಗಿದೆ. ನನ್ನ ಸಹೋದ್ಯೋಗಿ ರಾಘು ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಇಬ್ಬರ ಪರಿಸ್ಥಿತಿ ಈಗ ಹೇಗಿದೆ ಮತ್ತೆ ಆ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ರಾಘು, ಗಮನಿಸ್ಬೋದು. ಸದ್ಯ ನಾನೀಗ ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. ಸದ್ಯ ಇಬ್ಬರೂ ಸಹ ಅಂದರೆ ಗಾಯಾಳುಗಳೇನಿದ್ರು ಅವರಿಬ್ಬರು ಕೂಡ ಔಟ್ ಆಫ್ ಡೇಂಜರ್ ಅನ್ನುವಂಥ ಮಾಹಿತಿ ಸದ್ಯ ಈಗ ಸಿಗ್ತಾ ಇರುವಂಥದ್ದು. ಅರುಣ್, ಅಂದರೆ ಇಬ್ಬರಿಗೂ ಕೂಡ ಗಂಭೀರವಾದಂಥ ಗಾಯಗಳಾಗಿತ್ತು. ಒಬ್ಬ ಅಂದರಾಮ್ಗೆ ಏನಾಗಿದೆ, ಕಾಲಿಗೆ ಗುಂಡು ಬಿದ್ದಿತ್ತು. ಜೊತೆಗೆ ಅಪ್ಪುರಾಮ್ ಮಾಲೀಕರೇನಿದ್ದಾರೆ ಅವರಿಗೆ 2 ಗುಂಡುಗಳು ತಗಲಿರೋ ಬಗ್ಗೆ ಮಾಹಿತಿ ಇದೆ. ಸದ್ಯ 2 ಗುಂಡುಗಳನ್ನು ತೆಗೆಯುವಂಥ ಕೆಲಸವನ್ನು ವೈದ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಮುಂಭಾಗದಲ್ಲಿ ಅವರ ಕುಟುಂಬಸ್ಥರು ಜೊತೆಗೆ ಅವರ ಅಕ್ಕಪಕ್ಕದ ಅಂಗಡಿಗಳ ಮಾಲೀಕರೇನಿದ್ರು ಅವರೆಲ್ಲರೂ ಕೂಡ ಇಲ್ಲೇ ಜಮಾವಣೆಗೊಂಡಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ಇದ್ದಂತಹ ಅಂದ್ರೆ ಪಕ್ಕದ ಅಂಗಡಿಯ ಮಾಲೀಕರೊಬ್ಬರನ್ನ ಮುಟ್ಟಿದ್ದಾರೆ. ಮಾತನಾಡಿಸ್ತೇನೆ, ಘಟನೆ ಹೇಗೆ ಏನು ಎಲ್ಲವನ್ನ ಸಹ ನಾನು ಅವ್ರನ್ನ ಕೇಳಿ ಪಡ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಘಟನೆ ಆದಾಗ ತಾವು ಅಲ್ಲೇ ಇದ್ರಾ? ಏನಾಯ್ತು ಏನು ಸರ್? ಘಟನೆ ಆಗುವಾಗ ನಾವು ಇರಲಿಲ್ಲ. ನಾವು ಅಲ್ಲಿ ನೋಡುವಾಗ ಆಟೋಲಿ ಕರ್ಕೊಂಡ್ಬಂದೆ ಹಾಸ್ಪಿಟ್ಲಿಗೆ. ಅಂದ್ರೆ ನೀವೇ ಆ ಕ್ಷಣದಲ್ಲಿ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ದು ಇಲ್ಲಿಗೆ? ಹಾಸ್ಪಿಟ್ಲ್ ನಾನೇ ಕರ್ಕೊಂಡ್ಬಂದೆ. ಏನಾಗಿತ್ತು ಸರ್? ಅವರು ಯಾವ ಸ್ಥಿತಿಯಲ್ಲಿದ್ರು, ಏನಾಗಿತ್ತು? ಅವ್ರಿಗೆ ಹೇಟ್ ಬಿದ್ದಿತ್ತಲ್ಲ, ರಕ್ತ ಬರ್ತಾ ಇದ್ರು, ಅದಕ್ಕೆ ಕರ್ಕೊಂಡ್ಬಂದೆ. ಎಷ್ಟು ವರ್ಷದಿಂದ ಅಲ್ಲಿ ಅವರು ವ್ಯಾಪಾರವನ್ನು ಮಾಡ್ತಾ ಇದ್ರು? ಹೇಗೆ? 10 years. 10 ವರ್ಷದಿಂದ. ಏನಾದರೂ ಅಕ್ಕಪಕ್ಕ ಯಾರ ಜೊತೆ ಆದರೂ ಗಲಾಟೆಗಳನ್ನು ಮಾಡ್ಕೊಳ್ಳುವಂಥದ್ದು ಅಥವಾ ಏನಾದರೂ ಬೇರೆ ರೀತಿಯಾದಂಥ ವೈರತ್ವ ಏನು ಇತ್ತ? ಇಲ್ಲ. ಆ ರೀತಿ ಏನಿಲ್ಲ ಅಂಥದ್ದು ಯಾವುದು ಆ ಥರ ಏನಿಲ್ಲ ಸರ್. ಅವ್ರು ಬಿಸ್ನೆಸ್ ಮ್ಯಾನ್, 10 ವರ್ಷದಿಂದ ಅಲ್ಲಿದ್ದಾರೆ. ಯಾರ ಜೊತೆಗೆ ಏನು ಇದಿಲ್ಲ. ಈಗ ಏನು ಅನ್ಸುತ್ತೆ, ಈಗ ಇವರು ಯಾರೋ ಈ ರೀತಿ ಬಂದು ಈ ರೀತಿಯಾದಂಥ ಕೃತ್ಯ ಮಾಡೋಗಿದ್ದಾರೆ ಅಂದರೆ ಏನು ಅನ್ಸುತ್ತೆ? ಬೆಳಗ್ಗೆ ಅಂಗಡಿಯಲ್ಲಿ ಅವರು ಒಂದೇ ಜನ ಇದ್ರು ಸರ್, ಹಂಗಾಗಿ ಅವರು 4 ಜನ ಬಂದಿದ್ದಾರೆ. ಏನೋ ಒಂದು ಇದು ಮಾಡಕ್ಕೆ ಬಂದಿದ್ದಾರೆ. ಅಷ್ಟರಲ್ಲಿ ಒಂದು ಹುಡುಗನ ನೋಡಿದಾರಲ್ಲ, ಅನಂತರಾಮ್ ಅಂತ, ಅವ್ರಿಗೆ ಒಂದು ಕಾಲ್ ಮೇಲೆ ಹೊಡೆದಿದ್ದಾರೆ, ಗನ್ನಿಂದ ಶೂಟ್ ಮಾಡಿದ್ದಾರೆ. ಸರಿ, ಅವ್ರು ಅಂದ್ರೆ ಹೊರಡಿದ್ರು. ಅವರು ಆ ಸೌಂಡ್ ನೋಡಿ ಆಚೆ ಬಂದಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ಒಂದು ಇದು ಹಿಟ್ ಮಾಡಿದ್ದಾರೆ, ಅವ್ರ ಮೇಲೆ ಶೂಟ್ ಮಾಡಿದ್ದಾರೆ. ಅಷ್ಟರಲ್ಲಿ ಅಂಗಡಿ ಎಲ್ಲಾರಾಮ್ ಇತ್ತಲ್ಲ, ಆ ಸೌಂಡ್ ಕೇಳಿಸಿ ರೋಡ್ ಹೋಗ್ಬಿಟ್ಟಿದ್ದಾರೆ. ಒಂದು ಗನ್ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಹೌದು. ಓಕೆ, ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಾಗ ಅವ್ರ ಕಂಡೀಷನ್ ಹೇಗಿತ್ತು? ಮಾತಾಡುವಂಥ ಪರಿಸ್ಥಿತಿ ಇದ್ದ ಹೇಗೆ? ಇಲ್ಲ, ಅವಾಗ ಆಟೋಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ. ಬಟ್ ಅವಾಗೇನಂದರೆ ಸ್ವಲ್ಪ ಪ್ರಾಬ್ಲಮ್. ಈಗ ಎಮರ್ಜೆನ್ಸಿಯಲ್ಲಿ ಇದ್ದಾರೆ ಅಷ್ಟೇ. ಓಕೆ, ಇದು ಜೊತೆ ಸ್ಥಳದಲ್ಲಿ ಇದ್ದಂಥವ್ರು, ಜೊತೆಗೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದಂಥವ್ರ ಮಾತು. ಇನ್ನೊಂದು ಕಡೆ ಈಗಾಗಲೇ ಸದ್ಯ ಆಸ್ಪತ್ರೆಯ ಸಿಬ್ಬಂದಿಗಳು ಒಬ್ಬ ಅಂದರೆ ಅಪ್ಪುರಾಮ್ ಏನಿದ್ದಾರೆ ಮಾಲೀಕರು, ಅಪ್ಪುರಾಮ್ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗ್ತಾ ಇದೆ. 2:30 ಸುಮಾರಿಗೆ ಅವರ ಶಸ್ತ್ರಚಿಕಿತ್ಸೆ ಮುಗಿಬೋದು. ಆ ನಂತರದಲ್ಲಿ ಅವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಹೇಳ್ಬೋದು. ಬಟ್ ಈಗ ಆ ಯುವಕ ಏನಿದ್ದ ಅಂದರೆ ಇನ್ನೊಬ್ಬ ಯುವಕ, ಅವನು ಔಟ್ ಆಫ್ ಡೇಂಜರ್. ಅವರನ್ನ ವಾರ್ಡ್ಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗಿದೆ. ಸದ್ಯ ಅವರನ್ನ ವಾರ್ಡ್ಗೂ ಕೂಡ ಈಗ ಶಿಫ್ಟ್ ಮಾಡಲಾಗಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.